ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ತೇಜಸ್ ಮನ್ವಂತ್ ಬಂದವರು ನಿಮ್ಮನ್ನು ಕಳುಹಿಸಿದರೆ ತಾನೇ ಭಾವ ಹೋಗೋದು. ನಿಮ್ಮ ಮನೆಯವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧು ನೋಡಿಕೊಳ್ಳುತ್ತಿದ್ದ ಕಂಪನಿಯನ್ನು ಇನ್ನು ಮುಂದೆ ನೀವೇ ನೋಡಿಕೊಳ್ಳೋದು. ಜೊತೆಗೆ ಆಯುಷ್ ರವರು ಇದ್ದು ಹೆಲ್ಪ್ ಮಾಡ್ತಾರೆ. ಹೆಲ್ಪ್ ಅಷ್ಟೇ, ಅವರಿಗೂ ಬೇರೆ ಕಂಪನಿಯ ಜವಾಬ್ದಾರಿ ಕೊಟ್ಟಾಗಿದೆ ಅಂದಾಗ ಇದನ್ನು ನನಗೆ ಹೇಳದೆ ಎಲ್ಲ ನೀವೇ ಮಾಡ್ತೀರಾ ಅಂತ ಗಜ ಕೋಪದಿಂದ ಕೇಳಿದಾಗ ಗಜನ ಕೈ ಹಿಡಿದು ನಮ್ಮ ಅಕ್ಕನನ್ನು ಜೋಪಾನ ಮಾಡಿದ್ದೀರಾ, ಊಟ ಬಟ್ಟೆ ಕೊಟ್ಟು ನೋಡಿಕೊಂಡಿದ್ದೀರಾ, ಅವಳ ಸುಖ ದುಃಖದಲ್ಲಿ ಹೆಚ್ಚಿನ ಪಾಲು ನಿಮ್ಮದೇ ಇರುವಾಗ ನಾವು ಏನೇ ಮಾಡಿದರೂ ಕಡಿಮೆನೆ. ನಿಮಗೂ ವಿಸ್ಮಯ ಮೇಲೆ ಮನಸ್ಸಿದೆ ಅಂತ ಗೊತ್ತು. ಆ ದಿನ ಹೊಳೆಯ ದಾರಿಯಲ್ಲಿ ಕುಳಿತಾಗ ನೀವು ಮರಕ್ಕೆ ಒರಗಿ ಮಲಗಿದ್ರಿ. ನಿಮ್ಮ ಭುಜಕ್ಕೆ ಒರಗಿ ಮನಸ್ವಿ ಮಲಗಿದ್ಲು. ಅವಳು ಮಲಗಿದ ಮೇಲೆ ಅವಳನ್ನು ಬೀಳದಂತೆ ಜೋಪಾನವಾಗಿ ಮಲಗಿಸಿದ್ದನ್ನು ನಾವೇ ನೋಡಿದ್ದೀವಿ. ನಿಮ್ಮ ಕಣ್ಣಿನಲ್ಲಿದ್ದ ಪ್ರೀತಿಯನ್ನು ನೋಡಿದ್ದೀವಿ. ಇನ್ನು ಹಠ ಮಾಡಬೇಡಿ. ನೋಡಿ, ವಿಸ್ಮಯ ಕುಂಟುತ್ತಾ ಹೋಗ್ತಾ ಇದ್ದಾಳೆ, ಹೋಗಿ ಅವಳ ಜೊತೆ ಹರಕೆ ದಾರ ಕಟ್ಟಿ ಅಂದಾಗ ಎಲ್ಲರೂ ಹೋಗೋ ಹೋಗೋ ಅಂತ ಅವನನ್ನು ನೂಕುತ್ತಾರೆ. ಗಜ ವಿಕ್ರಮ್ ಮನೆಯವರ ಕಡೆ ನೋಡಿದರೆ ಎಲ್ಲರೂ ನಗುತ್ತಾ ಹೋಗು ಅಂತಾರೆ. ಎಲ್ಲರ ಬೆಂಬಲ ಸಿಕ್ಕಿದ ಮೇಲೆ ಗಜ ವಿಸ್ಮಯನ ಹತ್ತಿರ ಓಡುತ್ತಾನೆ. ವಿಸ್ಮಯ ಮುಖ ಚಿಕ್ಕದು ಮಾಡಿಕೊಂಡೇ ಹರಕೆ ದಾರವನ್ನು ಒಂಟಿ ಕಾಲಿನಲ್ಲಿ ನಿಂತು ಕಟ್ಟಲು ಪ್ರಯತ್ನ ಮಾಡುತ್ತಾಳೆ. ಆಗದೇ ಇದ್ದಾಗ ಬೇಸರದಿಂದ ನಿಂತರೆ ಹಿಂದಿನಿಂದ ಗಜ ಅವಳನ್ನು ಎತ್ತಿಕೊಳ್ತಾನೆ. ವಿಸ್ಮಯ ಗಾಬರಿಯಿಂದ ಯಾರು ಅಂತ ನೋಡಿದರೆ ಗಜ ನಗುತ್ತಾ ತನ್ನನ್ನು ಎತ್ತಿಕೊಂಡಿರುವುದನ್ನು ನೋಡಿ ಆಶ್ಚರ್ಯದಿಂದ ನೋಡ್ತಾಳೆ. ಕಟ್ಟು, ನಾನು ನಿನ್ನನ್ನು ಎತ್ತಿಕೊಂಡಿದ್ದೀನಿ ಅಂತಾನೆ. ವಿಸ್ಮಯ ಖುಷಿಯಿಂದ ಮನೆಯವರ ಕಡೆ ನೋಡಿದರೆ ಎಲ್ಲರೂ ನಗುತ್ತಾ ಚಪ್ಪಾಳೆಯ ಮೂಲಕ ತಮ್ಮ ಒಪ್ಪಿಗೆಯನ್ನು ಹೇಳ್ತಾ ಇದ್ದಾರೆ. ವಿಸ್ಮಯ ಸಂತೋಷದಿಂದ ಹರಕೆ ದಾರವನ್ನು ಕಟ್ಟಿ ನೀವು ಇದನ್ನು ಮುಟ್ಟಿ ಅಂತಾಳೆ. ಗಜ ಆ ದಾರವನ್ನು ಮುಟ್ಟಿ ಅವಳನ್ನು ಎತ್ತಿಕೊಂಡೇ ಆ ಮರವನ್ನು 3 ಸುತ್ತು ಹಾಕ್ತಾನೆ. ಮನೆಯವರೆಲ್ಲರ ಸಂತೋಷವನ್ನು ನೋಡಿ ಮರಗುತ್ತಾ ಮಾತಾಡಲು ಆಗದಂತೆ ಮುಂದೆ ಇಟ್ಟಿರುವ ಪ್ರಸಾದವನ್ನು ತಿನ್ನಲಾರದಂತೆ ಮಾಡಿರುವ ತಪ್ಪನ್ನು ಒಪ್ಪಲಾರದಂತೆ ಒದ್ದಾಡುತ್ತಿರುವ ಜೀವವೆಂದರೆ ಶರ್ಮಿಳಾ ಈಗಿರುವ ಸ್ಥಿತಿಯಲ್ಲಿ ಯಾರೂ ಸಹ ಅವಳನ್ನು ಗುರುತು ಹಿಡಿಯುತ್ತಿಲ್ಲ. ಶರ್ಮಿಳಾಳನ್ನು ಹಿಂದಿನ ದಿನವೇ ಅವಳ ಬಾಯಿಗೆ ಪ್ಲಾಸ್ಟರ್ ಹಾಕಿ ಹೊರಗೆ ವಿನೋದ್ ಹೊತ್ತು ತಂದರೆ ಜೈ ಮತ್ತು ವಿಕ್ರಮ್ ಅವಳನ್ನು ದೂರ ಕರೆದುಕೊಂಡು ಬಂದು ನೀನು ಈ ಮನೆ ಸೊಸೆ ಅಂತ ಹೇಳಿ ಮರ್ಯಾದೆ ಕೊಟ್ಟಿದ್ದು ಜಾಸ್ತಿ ಆಯ್ತು. ನಿನ್ನ ಅಣ್ಣಂದಿರು ಜಾಹ್ನವಿಯನ್ನು ಸಾಯಿಸುವುದಕ್ಕೆ ನೀನು ಸಹ ಕಾರಣ. ನೀನು ಅವರಿಗೆ ಒಡೆಯುವೆಯ ವಿಷಯವೇ ಹೇಳಲಿಲ್ಲ ಅಂದ್ರೆ ಅವರ ಪಾಡಿಗೆ ಇರುತ್ತಿದ್ದರು. ನೀನು ಜಾಹ್ನವಿಯ ಜೊತೆ ರಾಮಚಂದ್ರ ಮತ್ತು ಮಕ್ಕಳ ಸಾವಿಗೂ ಕಾರಣ ಆಗಿದ್ದೀಯ. ನೀನು ಮೋಸ ಮಾಡು ಮದುವೆಯಾದ ದಿನವೇ ಈ ಶಿಕ್ಷೆ ಕೊಟ್ಟಿದ್ದರೆ ನಮ್ಮ ಮನೆಯವರು ಮತ್ತು ಊರಿನವರು ಯಾವುದೇ ರೀತಿ ಕಷ್ಟಪಡುತ್ತಿರಲಿಲ್ಲ. ಆದರೆ ಈಗಲೂ ಸುಮ್ಮನೆ ಬಿಟ್ಟರೆ ಇದಕ್ಕಿಂತ ದೊಡ್ಡ ತಪ್ಪು ನಮ್ಮ ಜೀವನದಲ್ಲಿ ಇರೋದಿಲ್ಲ ಅಂತಾರೆ ಜೈ. ನನ್ನ ಅಣ್ಣಂದಿರಿಗೆ ಈ ವಿಷಯ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂದುಕೊಂಡಿದ್ದೀಯಾ ಅಂತ ಕೇಳಿದಾಗ 3 ಜನನು ನಗ್ತಾರೆ. ಯಾಕೆ ನಗ್ತಾ ಇದ್ದೀರಾ? ಭಯ ಜಾಸ್ತಿಯಾಗಿ ನಗು ಬರ್ತಾ ಇದೆಯಾ ಅಂದಾಗ ಅಲ್ಲ, ಸತ್ತವರನ್ನು ಬರ್ತಾರೆ ಅಂತ ನೆನೆಸಿಕೊಳ್ತೀಯಲ್ಲ, ನಗು ಬರದೆ ಇನ್ನೇನಾಗುತ್ತೆ ಅಂತ ವಿನೋದ್ ಅಂತಾರೆ. ಏನು ನಮ್ಮಂದಿರು ಸತ್ತು ಹೋದ್ರ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತಾಳೆ. ನಿನ್ನ ಹತ್ತಿರ ಸುಳ್ಳು ಹೇಳಿ ನಾವು ಸಾಧಿಸುವುದು ಏನಿದೆ ಹೇಳು? ನಾವು ಮನೆಗೆ ಬಂದಾಗಲೇ ನಿನಗೂ ಒಂದು ಗತಿ ಕಾಣಿಸಬೇಕು ಅಂತಿದ್ವಿ. ಆದರೆ ಮಕ್ಕಳ ಮುಂದೆ ಬೇಡ ಅಂತಾನೆ ಈ ರಾತ್ರಿಯಲ್ಲಿ ಮುಹೂರ್ತ ಇಟ್ಟಿದ್ದು ಅಂತ ವಿನೋದ್ ಅವಳ ಕೂದಲನ್ನು ಹಿಂಭಾಗಕ್ಕೆ ಎಳೆದು ಅವಳು ಜೋರಾಗಿ ಕಿರುಚಲಿ ಬಾಯು ತೆಗೆಯುತ್ತಾಳೆ. ಆಗ ಜೈ ಅವಳ ನಾಲಿಗೆ ಹಿಡಿದು ಅರ್ಧ ಕತ್ತರಿಸಿಯೇ ಬಿಡ್ತಾನೆ. ಏನಾಯ್ತು ಅಂತ ಶರ್ಮಿಳಾಗೆ ಗೊತ್ತಾಗುವಷ್ಟರಲ್ಲಿ ಅವಳ ಅರ್ಧ ನಾಲಿಗೆ ನೆಲದ ಮೇಲಿದ್ದರೆ ಬಾಯಿಯಿಂದ ರಕ್ತ ಸುರಿಯುತ್ತಿದೆ. ನೋವಿಗೆ ಜೋರಾಗಿ ಕಿರುಚಬೇಕೆಂದರೂ ಆಗುತ್ತಿಲ್ಲ ಅವಳಿಗೆ.
ಇದೇ ನಾಲಿಗೆಯಿಂದ ಅಲ್ವಾ ನಿನ್ನ ಅಣ್ಣಂದಿರಿಗೆ ವಿಷಯ ಮುಟ್ಟಿಸಿದ್ದು, ಇದೇ ನಾಲಿಗೆಯಿಂದ ಅಲ್ವಾ ನಮ್ಮ ತಂಗಿ ರಾಮಚಂದ್ರನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಹೇಳಿದ್ದು, ಇದೇ ನಾಲಿಗೆ ಅಲ್ವಾ ಸುಳ್ಳು ಹೇಳಿ ನಮ್ಮ ಮನೆಯಲ್ಲಿ ಜೀವನ ಮಾಡಿದ್ದು ಅಂತ ವಿಕ್ರಮ್ ಅಂದ್ರೆ ಶರ್ಮಿಳಾ ನೋವು ತಾಳಲಾರದೆ ಒದ್ದಾಡುತ್ತಿದ್ದಾಳೆ. ನಿನಗೆ ಇಷ್ಟಕ್ಕೆ ಬಿಟ್ಟರೆ ಮತ್ತೊಂದು ಕಿತಾಪತಿ ಮಾಡ್ತೀಯ ಇರು ಅಂತ ವಿನೋದ್ ಅಂದವನೇ ಅವಳ ಬಲಗೈಯನ್ನು ಹಿಡಿದು ಬಲವಾಗಿ ಹಿಂದಕ್ಕೆ ತಿರುಚಿ ಬಿಡ್ತಾನೆ. ಶರ್ಮಿಳಾ ನೋವಿಗೆ ಎಡಗೈಯನ್ನು ನೆಲಕ್ಕೆ ಕುಟ್ಟಿ ಕುಟ್ಟಿ ಅಳುತ್ತಿದ್ದಾಳೆ. ಇಷ್ಟಕ್ಕೆ ಹೀಗಾದರೆ ಹೇಗೆ ಶರ್ಮಿಳಾ ಅಂದಾಗ ಹೆದರಿಕೆಯಿಂದ ಅವರ ಕಡೆ ನೋಡ್ತಾಳೆ. ಬೇಡ ಅನ್ನೋದಕ್ಕೂ ಬಾಯಿಲ್ಲ, ಕೈ ಮುಗಿದು ಬೇಡೋದಕ್ಕೂ ಒಂದು ಕೈ ಇಲ್ಲ. ಮುಖವನ್ನು ಆ ಕಡೆ ಈ ಕಡೆ ಆಡಿಸುತ್ತಾ ಬೇಡ ಬೇಡ ಅಂತ ಅಳುತ್ತಿದ್ದರೆ, ಹೋಗಲಿ ಬಿಡು ವಿನೋದ್, ಇದನ್ನೇ ಅನುಭವಿಸಿ ಸಾಯಲಿ, ಎಲ್ಲಿಗೆ ಹೋಗ್ತೀಯೋ ಹೋಗು, ಇನ್ಮುಂದೆ ನಮ್ಮ ಕಣ್ಣಿಗೆ ಕಾಣಿಸಬೇಡ ಅಷ್ಟೇ ಅಂತ ಅವಳನ್ನು ಕತ್ತಲಲ್ಲಿಯೇ ಬಿಟ್ಟು ಮನೆಗೆ ಬರ್ತಾರೆ. ರಾತ್ರಿಯೆಲ್ಲ ನೋವಿಗೆ ನರಳುತ್ತಾ ಚಳಿಗೆ ನಡುಗುತ್ತಾ ಮಲಗಿದ್ದವಳು ಬೆಳಗಿನ ಜಾವಕ್ಕೆ ದೇವಸ್ಥಾನದ ಹತ್ತಿರ ಬರುವಷ್ಟರಲ್ಲಿ ಸುಸ್ತಾಗಿ ಕುಳಿತಿದ್ದಳು. ದೇವಸ್ಥಾನದ ಮುಂಭಾಗಕ್ಕೆ ಮುಂಜಾನೆಯೇ ಸಗಣಿ ನೀರು ಹಾಕಲು ಬಂದವರು ಕತ್ತಲಲ್ಲಿ ಕುಳಿತಿದ್ದ ಇವಳ ಮೇಲೆಯೂ ಎರಚಿದ್ದರು. ಸಗಣಿ ನೀರಿನಲ್ಲಿ ಪೂರ್ತಿ ಅಭಿಷೇಕವಾದಾಗ ಅವಳ ಬಟ್ಟೆ ಮೈ ಎಲ್ಲವೂ ಗಲೀಜಾಗಿತ್ತು. ಈಗ ನಾನು ಇಲ್ಲಿದ್ದೀನಿ ಅಂತ ಹೇಳಲು ಬಾಯಿಲ್ಲದೆ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ಬೆಳಿಗ್ಗೆ ಮನೆಯವರೆಲ್ಲರ ಸಂತೋಷ ನೋಡಿ ಸಂತೋಷವೂ ಪಡಲಾಗದೆ ದುಃಖವೂ ಪಡಲಾಗದೆ ಮುಂದೆ ಇಟ್ಟ ಪ್ರಸಾದವನ್ನು ತಿನ್ನಲಾಗದೆ ಇಷ್ಟೇ ನನ್ನ ಜೀವನ, ನನ್ನಂತ ನಾಯಿಯನ್ನು ಉಪ್ಪರಿಗೆ ಮೇಲೆ ಕೂರಿಸಿದರೆ ಅದು ತಿಪ್ಪೆಯನ್ನೇ ಬಯಸುತ್ತೆ, ಹಾಗಾಯ್ತು ನನ್ನ ಜೀವನ ಅಂತ ನೊಂದುಕೊಳ್ತಾಳೆ. ಎಲ್ಲರನ್ನೂ ದೊಡ್ಡ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಆ ಮಹಲನ್ನು ನೋಡಿಯೇ ಮನಸ್ವಿಯನ್ನು ನಾವು ನಡೆಸಿಕೊಂಡ ರೀತಿ ನೆನೆಸಿಕೊಂಡು ಚಿರು ಮನೆಯವರೆಲ್ಲ ದುಃಖ ಪಡುತ್ತಾರೆ. ಒಂದೆರಡು ದಿನದ ಆತಿಥ್ಯ ಪಡೆದ ಚಿರು ಮನೆಯವರೆಲ್ಲ ಹೊರಟಾಗ ಮನಸ್ವಿಗೆ ಚಿರುವನ್ನು ಬಿಟ್ಟಿರಲು ಬೇಜಾರಾದಾಗ ಅಪ್ಪ ಅಮ್ಮನ ಎದುರಿಗೆ ಹೇಳಲಾಗದೆ ಮೌನವಾಗುತ್ತಾಳೆ. ಈಗ ವಿಕ್ರಮ್ ರವರು ಸಂಬಂಧಿಕರನ್ನು ನೇರವಾಗಿ ಮನೆಗೆ ಕರೆದುಕೊಂಡು ಬರುವಷ್ಟು ನಂಬಿಕೆ ಹೊಂದಿದ್ದಾರೆ. ಪರಿಯ ಮನೆಯಲ್ಲಿ ಮಾತಾಡಿ ಮನಸ್ವಿ ಇದ್ದ ಮನೆ ರಂಜಿತಾ ಹೆಸರಿನಲ್ಲಿದ್ದು ಆ ಮನೆ ಮತ್ತು ತೋಟವನ್ನೆಲ್ಲ ಅಮ್ಮನ ಹೆಸರಿಗೆ ಕೊಟ್ಟು 1 ತಿಂಗಳ ಅವಧಿಯಲ್ಲಿ ಆಯುಷ್ ಜೊತೆ ಪರಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ಅರವಿಂದ್ ಹೆಂಡತಿಯ ಸಮೇತ ಬೆಂಗಳೂರಿಗೆ ಬಂದವನು ಅಪ್ಪ ನಡೆಸುತ್ತಿದ್ದ ಕಂಪನಿಯನ್ನು ಮುಂದುವರೆಸಿಕೊಂಡು ಹೋಗುತ್ತಿದ್ದಾನೆ. ಗಜನ ಅಪ್ಪ ಅಮ್ಮ ಅಕ್ಕ ಭಾವ ಎಲ್ಲರನ್ನು ಬೆಂಗಳೂರಿಗೆ ಕರೆಸಿಕೊಂಡು ಅವರಿಗೆ ಸಕಲ ಸೌಲಭ್ಯವನ್ನು ಒದಗಿಸಿ ಕಂಪನಿಯ ಜವಾಬ್ದಾರಿಯನ್ನು ಗಜನಿಗೆ ವಹಿಸಿದ್ದಾರೆ. ಆಯುಷ್ಗೆ ಇನ್ನೊಂದು ಕಂಪನಿಯ ಜವಾಬ್ದಾರಿ ವಹಿಸಲಾಗಿದೆ. ಚಿರು ತನ್ನ ಕಂಪನಿಯನ್ನೇ ನೋಡಿಕೊಳ್ಳುತ್ತಿದ್ದಾನೆ. ಆ ಕಂಪನಿಗೆ ಬೇಕಾದಷ್ಟು ಆರ್ಡರ್ಗಳು ಈಗ ಹುಡುಕಿ ಬರುತ್ತಿವೆ. ಚಿರುನೇ ಈಗ ಇನ್ನೊಂದು ಕಂಪನಿ ಓಪನ್ ಮಾಡಿದ್ದಾನೆ. ಮನೆಯವರೆಲ್ಲರ ಒಪ್ಪಿಗೆಯ ಮೇರೆಗೆ ಒಂದಾದ ತೇಜಸ್ವಿ ಮತ್ತು ಜೀತು ಮಾತ್ರ ಗಂಟೆಗೊಂದು ಸಲ ಜಗಳವಾಡಿ ಮತ್ತೊಂದು ಗಂಟೆಯಲ್ಲಿ ಪ್ರೀತಿ ಮಾಡ್ತಾ ಇದ್ದರು. ಮನಸ್ವಿಗೆ ಪ್ರತಿದಿನ ಸಂಜೆ ಚಿರು ವಿಡಿಯೋ ಕಾಲ್ ಮಾಡಿ ಮಾತಾಡುತ್ತಿದ್ದ. ಅವರ ಮಾತುಗಳಲ್ಲಿ ಪ್ರೇಮಿಗಳ ಪಿಸು ಮಾತು ತುಂಬಾ ಇರುತ್ತಿತ್ತು. ಮದುವೆಗೆ 2 ತಿಂಗಳು ಬಾಕಿ ಇದೆ. ಬೇಕಾದ ವ್ಯವಸ್ಥೆಗಳನ್ನು ಅಣ್ಣ ತಮ್ಮಂದಿರು ತುಂಬಾ ಸಂತೋಷದಿಂದ ಮಾಡುತ್ತಿದ್ದಾರೆ. ಮನಸ್ವಿ ತೇಜಸ್ ಅಭಯ್ ಜೊತೆ ಗಾರ್ಡನ್ನಲ್ಲಿ ಆಟ ಆಡುತ್ತಿದ್ದಾಳೆ. ಮನೆಯವರೆಲ್ಲ ಕುಳಿತು ಮಕ್ಕಳ ಆಟವನ್ನು ನೋಡುತ್ತಿದ್ದಾರೆ. ಮನಸ್ವಿಯ ಕಾಲು ಸ್ವಲ್ಪ ಮಣ್ಣಾದಾಗ ಅಲ್ಲೇ ನಿಂತಿದ್ದ ಮ್ಯಾನೇಜರ್ ಮೇಡಮ್ನವರ ಕಾಲು ತೊಳೆಯೋದಕ್ಕೆ ನೀರು ತನ್ನಿ ಅಂತಾರೆ. 1 ಬಕೆಟ್ನಲ್ಲಿ ನೀರು ತಂದ ಹೆಂಗಸು ಮಗ್ನಲ್ಲಿ ನೀರು ಎತ್ತಿಕೊಂಡಾಗ ಕೊಡಿ ನಾನೇ ತೊಳೆದುಕೊಳ್ತೀನಿ ಅಂತಾಳೆ. ಬೇಡಮ್ಮ, ಈ ಕೆಲಸ ಮಾಡೋದಕ್ಕೆ ನಾನು ಇರೋದು, ನಾನೇ ನಿಮ್ಮ ಕಾಲನ್ನು ತೊಳಿತೀನಿ ಅಂದಾಗ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ವಾ ಅಂತ ಅಂದುಕೊಳ್ಳುವಷ್ಟರಲ್ಲಿ ಟವಲ್ ಹಿಡಿದು ಒಂದು ಸಾಧಾರಣ ಚೂಡಿದಾರ್ ತೊಟ್ಟ ಹುಡುಗಿ ಬರ್ತಾಳೆ. ಅವಳನ್ನೇ ನೋಡುತ್ತಿದ್ದ ಮನಸ್ವಿ ಇವಳು ತರುಲತಾ ಅಲ್ವಾ ಅಂದುಕೊಂಡು ನೋಡಿದರೆ ಬಕೆಟ್ ಹಿಡಿದು ನಿಂತಿದ್ದ ಹೆಂಗಸು ರಂಜಿತಾ ತರ ಕಾಣ್ತಾ ಇದ್ದಾಳೆ. ಆ ಹೆಂಗಸಿನ ಮುಖವೆಲ್ಲ ಸುಟ್ಟಂತೆ ಕಲೆಯಾಗಿದೆ. ಹಳೆಯ ಸೀರೆ ಉಟ್ಟು ಕೂದಲನ್ನು ಗಂಟು ಹಾಕಿ ನಿಂತಿದ್ದಾಳೆ. ಇಬ್ಬರು ತಮ್ಮ ಕೆಲಸ ಮುಗಿಯಿತು ಅನ್ನುವಂತೆ ಹೊರಟಾಗ ಚಿಕ್ಕಮ್ಮ ಅಂತ ಕರೆಯುತ್ತಾಳೆ. ತಕ್ಷಣ ರಂಜಿತಾ ಹಿಂದೆ ತಿರುಗಿ ನೋಡಿ ಅಳುಮುಖ ಮಾಡಿಕೊಂಡು ವಿಕ್ರಮ್ ರವರ ಕಡೆ ಭಯದಿಂದ ನೋಡುತ್ತಾ
ಅಲ್ಲಿಂದ ಹೊರಟು ಬಿಡ್ತಾರೆ. ಅಪ್ಪಾಜಿ ಅಂತ ಓಡಿ ಬಂದ ಮನಸ್ವಿ, ಇವರು ರಂಜಿತಾ ಚಿಕ್ಕಮ್ಮ, ಅದು ಅವರ ಮಗಳು ತರುಲತಾ ಅಂತ. ಅವರು ಯಾಕೆ ಇಲ್ಲಿದ್ದಾರೆ ಅಂದಾಗ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಗಾದೆ ಕೇಳಿಲ್ವಾ ಮನಸ್ವಿ? ನೀನು ಯಾರ ಮಗಳು ಅಂತ ಗೊತ್ತಿದ್ದರೂ ನಿನ್ನನ್ನು ಎತ್ತಿಕೊಂಡು ಹೋಗಿ ಮಧು ಹೇಳ್ದ ಅಂತ ನಿನಗೆ ಕೊಡಬಾರದ ಹಿಂಸೆ ಕೊಟ್ಟಿದ್ದಾಳೆ. ಅವಳು ಒಂದು ಮಗುವಿನ ತಾಯಿ ತಾನೆ. ಹಾಗೂ ಆ ಮಗುವಿನ ಜೊತೆ ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದರೆ ಆಗ್ತಾ ಇತ್ತು. ಅದಕ್ಕೆ ಈಗ ಅಮ್ಮ ಮಗಳು ತಕ್ಕ ಶಿಕ್ಷೆ ಅನುಭವಿಸುತ್ತಾ ಇದ್ದಾರೆ ಅಂತಾರೆ. ತರುಲತಾಗೆ ಮದುವೆ ಫಿಕ್ಸ್ ಆಗಿತ್ತು ಅಪ್ಪಾಜಿ ಅಂದಾಗ, ನಿನ್ನನ್ನು ಯಾವುದೋ ಡ್ರೈವರ್ಗೆ ಕೊಟ್ಟು ಮದುವೆ ಮಾಡಲು ನೋಡಿದ್ದವಳಿಗೆ ನನ್ನ ಕಂಪನಿಯ ಮ್ಯಾನೇಜರ್ ಜೊತೆ ಮದುವೆ ಮಾಡಿಸ್ತೀನಾ? ಅದು ಅವರ ಕನಸಷ್ಟೇ ಅಂತಾರೆ. ಆದರೂ ಅಪ್ಪಾಜಿ ಅಂದಾಗ, ನೀನು ಏನು ಹೇಳ್ತೀಯ ಅಂತ ಗೊತ್ತಿದೆ ಮನಸ್ವಿ, ಆದರೆ ಅವರು ಮಾಡಿದ್ದನ್ನು ಅವರೇ ಅನುಭವಿಸಬೇಕು. ನೀನು ಇದರ ಬಗ್ಗೆ ಯೋಚನೆ ಮಾಡದೆ ಆರಾಮವಾಗಿರು ಅಂತಾರೆ. ಶರ್ಮಿಳಾ ಊರು ಬಿಟ್ಟು ಹೋಗಿದ್ದಾಳೆ ಅಂತ ಸುದ್ದಿ ಹಬ್ಬಿಸಲಾಗಿದೆ. ಊರ ಹಬ್ಬವಾದ 3 ದಿನಕ್ಕೆ ಶರ್ಮಿಳಾಳ ದೇಹ ಊರಿನಾಚೆ ಸಿಕ್ಕಿದೆ. ಅನಾಥ ಶವ ಅಂತ ಯಾರೋ ಮಣ್ಣು ಮಾಡಿದ್ದು ಆಗಿದೆ. ಆದರೆ ಈ ವಿಷಯ ಮನೆಯೊಳಗೆ ಬರದಂತೆ ನೋಡಿಕೊಂಡಿದ್ದಾರೆ ಅಣ್ಣ ತಮ್ಮಂದಿರು. ಮದುವೆಯ ದಿನಗಳು ಹತ್ತಿರ ಬರುತ್ತಿದೆ. ಮನೆಯಲ್ಲಿ ಎಲ್ಲರೂ ಸಂಭ್ರಮದಿಂದ ಓಡಾಡ್ತಾ ಇದ್ದಾರೆ. ಚಿರುವಿನ ಮನೆಯವರು ಮತ್ತು ಸಂಬಂಧಿಕರೆಲ್ಲ ಒಂದು ವಾರದ ಮುಂಚೆಯೇ ಮನಸ್ವಿಯ ಮನೆಯ ಹತ್ತಿರ ಬಂದಿದ್ದಾರೆ. ಎಲ್ಲರಿಗೂ ಗೆಸ್ಟ್ ಹೌಸ್ನಲ್ಲಿ ತಂಗಲು ವ್ಯವಸ್ಥೆ ಮಾಡಲಾಗಿದೆ. ಮನಸ್ವಿ ಮ್ಯಾನ್ಷನ್ನಲ್ಲಿ ಮೊದಲ ಮಗಳ ಮದುವೆಯ ಅದ್ದೂರಿ ಸಂಭ್ರಮ ಶುರುವಾಗಿದೆ. ಒಂದು ದಿನ ಸಂಗೀತ್, ಮತ್ತೊಂದು ದಿನ ಅರಿಶಿನ ಶಾಸ್ತ್ರ, 3ನೇ ದಿನ ಮೆಹಂದಿ, 4ನೇ ದಿನ ಮದುವೆಯ ಶಾಸ್ತ್ರ. ಮುಂಜಾನೆಯೇ ಗಂಡಿನ ಕಡೆಯವರೆಲ್ಲ ಹೊರಟಿದ್ದಾರೆ. ಹೆಣ್ಣಿನ ಕಡೆಯವರೆಲ್ಲ ಮನಸ್ವಿಯನ್ನು ಮಹಾರಾಣಿಯಂತೆ ಅಲಂಕಾರ ಮಾಡಿದ್ದಾರೆ. ಚಿನ್ನದ ಎಳೆಗಳನ್ನು ರೇಷ್ಮೆ ಸೀರೆಯಲ್ಲಿ ನೇಯಿಸಿ ಅವಳಿಗಾಗಿ ವಿಶೇಷವಾದ ಸೀರೆಯನ್ನು ಸಿದ್ಧಪಡಿಸಿದ್ದಾರೆ. ಅವಳಿಗಾಗಿಯೇ ವಿಶೇಷವಾದ ವಜ್ರಾಭರಣಗಳನ್ನು ಮಾಡಿಸಿ ತೊಡಿಸಿದ್ದಾರೆ. ಆದರೆ ಈ ವಜ್ರಾಭರಣಕ್ಕಿಂತ ಅವಳ ಮುಖದ ಮೇಲಿನ ಲಜ್ಜೆಯೇ ಹೆಚ್ಚು ಹೊಳೆಯುತ್ತಿದೆ. ನುರಿತ ಮಹಿಳೆಯರು ಅವಳಿಗೆ ಹೊಂದುವಂತೆ ಮೇಕಪ್ ಮಾಡಿ ಕರೆತಂದಿದ್ದಾರೆ. ಮನೆಯ ಮುಂಭಾಗದಲ್ಲಿ ಅವಳನ್ನು ನಿಲ್ಲಿಸಿ ಆರತಿ ಮಾಡಿ ಸುಕನ್ಯಾರವರು ಹನಿಗಣ್ಣಾದರೆ ವಿಕ್ರಮ್ ರವರು ಸುಕನ್ಯಾರವರನ್ನು ಬಳಸಿ ಸಮಾಧಾನ ಮಾಡುತ್ತಾ ಮಗಳನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿ ಕೂರಿಸುತ್ತಾರೆ. ಅವಳ ಪಲ್ಲಕ್ಕಿಯನ್ನು ಅಭಯ್, ಮನ್ವನ್, ತೇಜಸ್, ಗಜ ಹೊರುತ್ತಾರೆ. ಪಲ್ಲಕ್ಕಿಯ ಮುಂದೆ ಮಂಗಳವಾದ್ಯಗಳು ಮೊಳಗುತ್ತಾ ಬರುತ್ತಿದ್ದರೆ ಊರಿನ ಜನರೆಲ್ಲ ರಸ್ತೆಯ ಅಕ್ಕಪಕ್ಕ ನಿಂತು ಹೂ ಎರಚುತ್ತಿದ್ದಾರೆ. ಹೊಳೆಯ ದಡದಲ್ಲೆಲ್ಲ ಹೂಗಳಿಂದ ಅಲಂಕಾರ ಮಾಡಿ ರಸ್ತೆಯುದ್ದಕ್ಕೂ ಹೂಗಳನ್ನು ಚೆಲ್ಲಿ ಹೂವಿನ ಮೇಲೆ ನಡೆಯುವಂತೆ ಮಾಡಿದ್ದಾರೆ. 100 ತೆಪ್ಪಗಳು ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಮದುವೆಯ ಗಂಡು ಕೂರುವ ತೆಪ್ಪವನ್ನು ತಾವರೆ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಚಿರುವನ್ನು ತೆಪ್ಪದಲ್ಲಿ ಕೂರಿಸಿ ಅವಳ ಜೊತೆಯಲ್ಲಿ ಆಯುಷ್ ಮತ್ತು ಅರವಿಂದ್ ಬರುತ್ತಿದ್ದಾರೆ. ಚಿರುವಿನ ಸಂಬಂಧಿಕರೆಲ್ಲ ಒಂದೊಂದು ತೆಪ್ಪದಲ್ಲಿ ಕೂತು ಹೊಳೆಯಲ್ಲಿ ಬರುತ್ತಿದ್ದಾರೆ. ಎಲ್ಲರಿಗೂ ಇದು ಹೊಸ ಅನುಭವ ಹಾಗೂ ಮರೆಯಲಾಗದ ಅನುಭವ. ಹೊಳೆಯ ದಂಡೆಗೆ ಚಿರು ಮತ್ತು ಸಂಬಂಧಿಕರು ಬಂದು ನಿಲ್ಲುತ್ತಿದ್ದಂತೆ ತೇಜಸ್ವಿ, ವಿಸ್ಮಯ ಜೊತೆ ಗಾನವಿ, ಅನನ್ಯ ಹಾಗೂ ಚರಿಷ್ಮಾ ಕೂಡ ಆರತಿ ಮಾಡಲು ನಿಂತಿದ್ದಾರೆ. ಚಿರು ಆಶ್ಚರ್ಯದಿಂದ ಚೆರಿಯ ಕಡೆ ನೋಡಿದರೆ ಸರ್ಪ್ರೈಸ್, ನಾನು ಹೇಗೆ ಬಂದೆ ಅಂತ ನೋಡ್ತಾ ಇದ್ದೀಯ? ಅರವಿಂದ್, ನನ್ನ ಕಸಿನ್ ಅಂತ ನಿನಗೆ ಮರೆತು ಹೋಯ್ತಾ? ನೀವೆಲ್ಲ ಊಟಿಗೆ ಬಂದಾಗ ನನಗೂ ವಿಷಯ ಗೊತ್ತಾಯ್ತು. ನಾನು ಕೂಡ ಬಂದಿದ್ದೆ. ಆಗಲೇ ಗೊತ್ತಾಗಿದ್ದು ಮನಸ್ವಿ ಯಾರು ಅಂತ. ಅದಕ್ಕಿಂತ ಹೆಚ್ಚಾಗಿ ನೀನು ಅವಳನ್ನು ಎಷ್ಟು ಪ್ರೀತಿಸ್ತಾ ಇದ್ದೀಯಾ ಅಂತ ಗೊತ್ತಾಯ್ತು. ನಾನು ನಿಜವಾದ ನಿನ್ನ ಪ್ರೀತಿಯನ್ನು ಕಳೆದುಕೊಂಡ ಮೇಲೆ ಬುದ್ಧಿ ಬಂತು. ಆದರೂ ಮುಂದಿನ ಜನ್ಮದಲ್ಲಿ ಒಂದು ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಿದ್ದೆ. ಈ ಜನ್ಮದಲ್ಲಿ ಮನಸ್ವಿಯ ಜೊತೆ ನೀನು ಆರಾಮವಾಗಿರಬಹುದು ಅಂದಾಗ ಅವಳ ಹಿಂದೆ ಇದ್ದ ಚಂದನ್ ಮತ್ತು ಜೀವನ್ ನಗುತ್ತಾ ನಿಂತಿದ್ದಾರೆ. ಜೈ ಮತ್ತು ಪದ್ಮಿನಿ ಗಂಡಿನ ಕಡೆಯವರನ್ನೆಲ್ಲ ಮತ್ತೊಮ್ಮೆ ಸ್ವಾಗತ ಮಾಡಿ ವಾದ್ಯಗಳೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಮಾರಿಯಮ್ಮನ್ ದೇವಸ್ಥಾನದ ಮುಂಭಾಗದಲ್ಲಿ ಮದುವೆಯ ಮಂಟಪವನ್ನು ಮಾಡಿದ್ದಾರೆ. ವಿಶೇಷವಾದ ಹೂಗಳಿಂದ ಮಂಟಪವನ್ನು ಅಲಂಕಾರ ಮಾಡಿದ್ದಾರೆ. ಸುತ್ತಲೂ ದೊಡ್ಡ ದೊಡ್ಡ ಪೆಂಡಾಲ್ ಹಾಕಿ ಪರದೆಗಳನ್ನು ಹಾಕಿ ಎಲ್ಲೆಲ್ಲೂ ಹೂವಿನ ಆರ್ಚ್ಗಳನ್ನು ಮಾಡಿದ್ದಾರೆ. ಬಂದವರೆಲ್ಲ ಕೂರುವುದಕ್ಕೆ ಮೆತ್ತನೆಯ ಸೋಫಾಗಳನ್ನು ಹಾಕಿಸಿದ್ದಾರೆ. 101 ಬಗೆಯ ವಿವಿಧ
ಖಾದ್ಯಗಳು ಊಟಕ್ಕೆ ರೆಡಿಯಾಗಿದೆ. ಚಿರು ಮದುವೆಯ ಮಂಟಪಕ್ಕೆ ಬರುತ್ತಿದ್ದಂತೆ ಪುರೋಹಿತರು ಚಿರುವಿನ ಕೈನಲ್ಲಿ ವಿಘ್ನೇಶ್ವರನ ಪೂಜೆ ಮಾಡಿಸುತ್ತಿದ್ದಾರೆ. ಸಾವಿರಾರು ಜನರು ಈ ಮದುವೆಗೆ ಸಾಕ್ಷಿಯಾಗಲು ಬಂದಿದ್ದಾರೆ. ಮನಸ್ವಿಯ ಮುತ್ತಿನ ಪಲ್ಲಕ್ಕಿಯ ದಿಬ್ಬಣ ಮಂಟಪಕ್ಕೆ ಬರುತ್ತಿದ್ದಂತೆ ಅಂತರಪಟ ಹಿಡಿಯಲಾಗಿದೆ. ಚಿರು ಮನಸ್ವಿಯನ್ನು ಕದ್ದು ನೋಡಬೇಕು ಅಂದರೂ ಸಹ ಸಾಧ್ಯವಾಗದೇ ಇದ್ದಾಗ ಎಲ್ಲ ಸ್ನೇಹಿತರು ಅವನನ್ನು ಕಾಡಿಸಿ ಮಜಾ ತಗೊಂಡಿದ್ರು. ಮಾಂಗಲ್ಯ ಧಾರಣೆಯ ಸಮಯ ಬಂದಾಗ ಮಾರಿಯಮ್ಮನ್ ಪಾದದ ಹತ್ತಿರ ಇಟ್ಟಿದ್ದ ಮಾಂಗಲ್ಯವನ್ನು ತಂದು ಚಿರುವಿನ ಕೈಗೆ ಕೊಡುತ್ತಾರೆ. ಚಿರು ಸಂತೋಷದಿಂದ ಮನಸ್ವಿಯ ಕುತ್ತಿಗೆಯ ಹತ್ತಿರ ತಂದರೆ ಮನಸ್ವಿ ಸಂತೋಷದಿಂದ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ತಾಳೆ. ಮಾಂಗಲ್ಯ ಧಾರಣೆಯಾದ ನಂತರ ಧಾರೆ ಮಾಡಲು ಎಲ್ಲರೂ ಸಾಲಾಗಿ ಬರ್ತಾರೆ. ಬೆಳಿಗ್ಗೆ ಶುರುವಾದ ಧಾರಾ ಮುಹೂರ್ತ ಸಾವಿರಾರು ಜನರು ಧಾರೆ ಮಾಡಿ ಊಟ ಮುಗಿಸುವ ಹೊತ್ತಿಗೆ ಮಧ್ಯಾಹ್ನ ಮೀರಿ ಹೋಗಿತ್ತು. ಮದುವೆಯ ಆಡಂಬರವನ್ನು ಮತ್ತು ಅಂದವಾದ ಜೋಡಿಯನ್ನು ಕಣ್ತುಂಬಿಸಿಕೊಳ್ಳಲು ಆ ಊರಿನ ಸುತ್ತಮುತ್ತಲಿನಿಂದಲೂ ಜನರು ಬಂದಿದ್ದರು. ಅದರ ಮಾರನೇ ದಿನ ಮನಸ್ವಿ ಮ್ಯಾನ್ಷನ್ನಲ್ಲಿ ವಿಕ್ರಮ್ ರವರ ಬಿಸ್ನೆಸ್ಗೆ ಸಂಬಂಧಪಟ್ಟವರೆಲ್ಲ ಬಂದಿದ್ದರು. ಅದ್ದೂರಿ ವೇದಿಕೆಯನ್ನು ಸಿದ್ಧತೆ ಮಾಡಿ ವೆಸ್ಟರ್ನ್ ಡ್ರೆಸ್ನಲ್ಲಿ ಮಿಂಚುತ್ತಿದ್ದ ಮನ್ರಾಗ್ರ ಜೋಡಿಗೆ ಸಾವಿರಾರು ಜನ ವೇದಿಕೆ ಮೇಲೆ ಬಂದು ಶುಭ ಕೋರಿದ್ದರು. ಇದಕ್ಕೆಲ್ಲ ಸಾಕ್ಷಿಯಾಗಿ ವಿಡಿಯೋ ಫೋಟೋಗಳು ಅವುಗಳ ಕೆಲಸ ನಿರ್ವಹಿಸುತ್ತಿದ್ದವು. ಮನ್ರಾಗ್ರ ಮದುವೆ ಎಲ್ಲರ ಮನದಲ್ಲಿ ಅಚ್ಚಳಿಯದಂತೆ ಉಳಿದರೆ ಜಾಹ್ನವಿ ರಾಮ್ನಾಗಿ ಊರಿನವರ ಮನಸ್ಸಲ್ಲಿ ಉಳಿದಿದ್ದಾರೆ. ವಿಕ್ರಮ್ ರವರು ಕೆಲಸಗಾರರಿಗೆ ಅಂತ ಕಟ್ಟಿಸಿದ್ದ ಮನೆಗಳನ್ನು ಅವರಿಗೆ ಹಸ್ತಾಂತರಿಸಿದಾಗ ಪ್ರತಿಯೊಬ್ಬರು ಮನೆಯ ಮುಂಭಾಗದಲ್ಲಿ ಜಾಹ್ನವಿ ರಾಮ ಎಂಬ ಫಲಕವನ್ನು ಹಾಕಿದ್ದಾರೆ. ಇನ್ನೇನಿದ್ದರೂ ಉಳಿದದ್ದು ಮಾತ್ರ ಮನ್ರಾಗ್ರ ಮಿಲನದ ರಾತ್ರಿ. ಅದನ್ನು ಅವರ ಆಸೆಯಂತೆಯೇ ಮಾಡಿಕೊಳ್ಳಲಿ ಅಲ್ವಾ? ಇಲ್ಲಿಗೆ ಈ ಕತೆ ಮುಕ್ತಾಯವಾಗಿದೆ. ಮತ್ತೊಂದು ಕಥೆಯಿಂದ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.